ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇದು ಶಾಪಿಂಗ್ ಸ್ಲಿಪ್ಪರ್ಸ್ ತೆಗಿಬೇಕಂತ ಹೋಗಿದ್ವಿ. ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಪೆಕ್ಸ್ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ಲು. ಗಗಲ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಯಾವುದಿಲ್ಲ ಅಂತ ನೋಡ್ತಾ ಇದ್ಲು. ಇಲ್ಲಿ ಸ್ಲಿಪ್ಪರ್ ಎಲ್ಲ ತೊಗೊಂಡಿದ್ದಾಯಿತು. ಹಾಗೆ ನನ್ನ ಮಗ ನೋಡ್ತೀನಿ ಅಂತ ಇದ್ನು. ಅವರು ನೋಡ್ಕೊಂಡು ಮತ್ತು ಇವಾಗೆಲ್ಲ ಟ್ರೆಂಡಿಂಗ್ ಅದು ಸ್ಲಿಪ್ಪರ್ ಬರ್ತಾಯಿತ್ತಲ್ಲ, ಆ ಥರ ನೋಡ್ತಾ ಇದ್ನು. ಅದು ಬೇಡ ಇದು ಬೇಡ ಅಂತ ಕೇಳ್ತಾ ಇದ್ನು. ಅವನಿಗೆ ಇಷ್ಟ ಆಗಿದ್ದ ಥರನೇ ಸಿಗಲಿಲ್ಲ ಅವನಿಗೆ ಸ್ಲಿಪ್ಪರು. ಹಾಗಾಗಿ ಎಲ್ಲ ಚೆಕ್ ಮಾಡೋಕ್ಕೆ ನೋಡ್ತಾ ಇದ್ದರು. ಕೊನೆಗೂ ಯಾವುದೋ ಒಂದು ಚಪ್ಪಲಿ ತೊಗೊಂಡ್ಬಂದರು. ನೋಡಿರಿ ನನ್ನ ಮಗಳು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳ್ರಿ. ಪೆಕ್ಸಲ್ಲಿ ನೋಡ್ತಾ ಇದ್ಲು ನೋಡ್ರಿ ಮಿರರಲ್ಲಿ. ಅವಳು ಅದು ಇಷ್ಟ ಆಗಿತ್ತು, ಪಿಂಕ್ ಕಲರ್ ಅಲ್ಲಮ್ಮು. ಅದರಿಂದ ಇಲ್ಲಿ ಟ್ರಯಲ್ ಸ್ಲಿಪ್ಪರ್ ಎಲ್ಲ ನೋಡ್ತಾ ಇದ್ನು ನನ್ನ ಮಗ. ಇದು ತೊಗೊಳ್ಳಿ ಮಮ್ಮಿ, ಅದು ತೊಗೊಳ್ಳಿ ಮಮ್ಮಿ ಅಂತ ಕೇಳ್ತಾನೆ ಇದ್ನು. ನನಗಿಷ್ಟ ಆಗಿದ್ದು ಅವನಿಗೆ ಇಷ್ಟ ಆಗಿದ್ದಿಲ್ಲ. ಹಾಗಾಗಿ ಕೊನೆಗೂ ಅವರಪ್ಪ ಯಾವ್ದು ಹೇಳಿದ್ರು ಅದು ತೊಗೊಂಡು ಹಾಗೆ ಅವು ನಾಳೆಗೆ ಊರಿಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಇದು ಮತ್ತೆ ಊರಿಗೆ ಬರೋ ದಿವಸ ಮಧ್ಯಾಹ್ನ ಟ್ರೈನಲ್ಲಿ ಅಡುಗೆ ಮಾಡ್ಕೊಂಡು ಬರೋಕ್ಕೆ, ಟಿಫಿನ್ ಬಾಕ್ಸ್ ತೊಗೊಂಡು ಬರೋಕ್ಕೆ. ನೋಡ್ರಿ ಇಲ್ಲಿ ಪನ್ನೀರ್ ಪಲಾವ್ ಮಾಡೋಕ್ಕೆ, ದಮ್ ಪಲಾವ್ ಮಾಡೋಕ್ಕೆ ಅಂತ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಹಾಗೆ ಚಪಾತಿ ಹಸಿಟ್ಟು ಕಲಸಿಡ್ತಾಯಿದ್ದೆ. ಟ್ರೈನಲ್ಲಿ ಬಾಕ್ಸಿಗೆ ನೈಟ್ಗೆ ಊಟಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಪನ್ನೀರು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ರಿ. ನಂದಿನಿ ಪನ್ನೀರಿದು. ಹಾಗಾಗಿ ಬನ್ನಿ ವಿಡಿಯೋ ಫುಲ್ಲು ನೋಡ್ಕೊಂಡು ಬರೋಣ ಏನೇನಾಗುತ್ತೆ ಇವತ್ತಿನ ವಿಡಿಯೋದ್ರಲ್ಲಿ. ಇಲ್ಲಿ ನನ್ನ ಮಗ ಪನ್ನೀರ್ ಕಟ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಖಾರ ಮತ್ತು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ನು. ಇಲ್ಲಿ ನಾನು ಚಪಾತಿ ಹಸಿಟ್ಟು ಕಲಸಿಕ್ಕೋಣ ಅಂತಂದು ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಮತ್ತು ಕಡಲೆಪುರಿ ಚುಡುವ ಮಾಡ್ತೀವಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈನಲ್ಲಿ ಸ್ನ್ಯಾಕ್ಸ್ ಥರ ತಿನ್ನೋಕ್ಕಾಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಮಸಾಲ ಚುರುಮುರಿ ಮಾಡೋಕ್ಕೆ ನಾನಿಲ್ಲಿ ಪುದೀನ ಹಾಗೆ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ಪುದೀನ ಒಂದು ಹಿಡಿ, ಕೊತ್ತಂಬರಿ ಒಂದು ಹಿಡಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದಮೇಲೆ ತೆಗೆದಿಕ್ಕೋಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ತೆಗೆದಿಕ್ಕೋಬೇಕು. ನೋಡ್ರಿ ದಮ್ ಬಿರಿಯಾನಿನೂ ಆಗಿತ್ತು. ಎಲ್ಲ ರೆಸಿಪಿ ಏನು ತೋರಿಸ್ಕೊಂಡಿಲ್ಲ, ವಿಡಿಯೋ ಮಾತ್ರ ಮಾಡ್ಕೊಂಡು ಸ್ವಲ್ಪ ರೆಡಿ ಆಗ್ತಾಯಿದ್ದೀವಿ. ತುಂಬ ಗೊತ್ತಾ ಬರೋ ದಿವಸ ತುಂಬ ಗಡಿಬಿಡಿ ಆಯಿತು. ಮಧ್ಯಾಹ್ನ ಅಡುಗೆ ಬೇರೆ, ಚಪಾತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚುಡುವ ಕಲಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಗ್ರೀನ್ ಚುರುಮುರಿ, ಮಸಾಲ ಚುರುಮುರಿ ಮಾಡಿದ್ದು ನಾನು. ತುಂಬ ಟೇಸ್ಟ್ ಬಂದಿತ್ತು. ಚುರುಮುರಿ ಚೆನ್ನಾಗಿ ತಿನ್ನಂಗೆ ಇಷ್ಟ ಆಯಿತು ಎಲ್ಲರಿಗೆ. ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ, ಆಲೂಗಡ್ಡೆ ಪಲ್ಯ ಮತ್ತು ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ 3 ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದು. ಹಾಗೆ ಬರೋ ದಿವಸ ಎಲ್ಲ ನೀಟಾಗಿ ನನ್ನ ಮಗಳು ಪೂಜೆ ಮಾಡಿದ್ಲು. ಪೂಜೆ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ರು. ಅದು ಊಟ ಬ್ಯಾಗ್ ಅದನ್ನು ತೋರಿಸ್ಬೇಕಿತ್ತು. ನಾನು ರೆಡಿ ಮಾಡಿದ್ದು, ನನ್ನ ಮಗ ಮಾಡಿ ವೀಡಿಯೋ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ವೀಡಿಯೋ ಮಾಡೋ ಅಂದರೆ ಬರೀ ದೇವ್ರದ್ದು ಮಾತ್ರ ವೀಡಿಯೋ ಮಾಡಿಕೊಂಡು ಸಪ್ರೇಟು
ಮಂಗಳವಾರ ಎಲ್ಲ ಒರೆಸ್ಕೊಂಡು ಕೂದಲು ಮುಟ್ಕೊಂಡು ನಾವು ಅಡುಗೆ ಮಾಡಿಕೊಂಡು ಮೂರುವರೆ ಹೇಗೆ ಹೋಯ್ತು ಅಂತಲೂ ಗೊತ್ತಾಗಿಲ್ಲ. ನೋಡಿದ್ರೆ ಕ್ಯಾಬ್ ಬಂದಿತ್ತು, ನಾವು ಕ್ಯಾಬ್ ಮಾಡ್ಕೊಂಡು 4ವರೆಗೂ ನಾವು ಬಂದ್ವಿ. ಕ್ಯಾಬಲ್ಲಿ ಕುತ್ಕೊಂಡು ನೋಡಿ ಹೋಗ್ತಾ ಇದ್ದೀವಿ. ಮೆಟ್ರೋಕ್ಕೆ ಹೋಗಬೇಕು ಅಂದ್ವಿ. ಅಲ್ಲಿಂದು ಮತ್ತು ಆದಿ ರೋಡು ಚೇಂಜ್ ಮಾಡಿಕೊಂಡು ಮತ್ತು ಲಗೇಜ್ ಬೇರೆ ಜಾಸ್ತಿ ಇತ್ತು. ಲಗೇಜ್ ಜಾಸ್ತಿ ಇತ್ತು, ಅದರಿಂದ ಮೆಟ್ರೋ ಚೇಂಜ್ ಮಾಡಬೇಕು ಇಲ್ಲ ಬೇಡ ಕ್ಯಾಬ್ ಮಾಡ್ಕೊಂಡು ಹೋದರೆ ತುಮಕೂರು ರೈಲ್ವೆ ಸ್ಟೇಷನ್ ಸರಿ ಕ್ಯಾಬ್ ಹೋಗ್ತಾ ಮಾಡ್ಕೊಂಡು ಮಾಡ್ತಾ ಬಂದಿತ್ತು. ಚೆನ್ನಾಗಿತ್ತು. ಹಾಗೆ ಮತ್ತು ಅಲ್ಲಿ ಕಬ್ಬನ್ ಪಾರ್ಕ್ದು ಗಾರ್ಡನ್ ಪಾರ್ಕ್ ಕಾಣ್ತಾ ಇತ್ತು. ಅದು ಎಲ್ಲೋ ವಿಡಿಯೋ ಕಟ್ಟಾಗಿತ್ತು ಅನಿಸುತ್ತೆ. ಇವತ್ತಿಂದು ನಾವು ಊರಿಗೆ ಬರೋ ದಿವಸದ ವಿಡಿಯೋ ಇದು. ಮುಂದೆ ಎಲ್ಲ ಶಾಪಿಂಗು ಮತ್ತು ನಮ್ಮ ಫಂಕ್ಷನ್ದು ವಿಡಿಯೋ ಹಾಕ್ತಾ ಇರುತ್ತೆ. ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಶೇರ್ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ. ಲೈಕ್ ಬರ್ತಾ ಇಲ್ಲ, ಒಂದು 10 ಅಷ್ಟೇ ಹಂಗೆ ಬರ್ತಾಯಿದೆ. ಎಷ್ಟು ಲೈಕ್ ಕೊಟ್ಟರೆ ಅಷ್ಟು ವಿಡಿಯೋ ಹೋಗುತ್ತೆ ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಕೊಡಿ ಅಂತ ಎಲ್ಲ ವಿಡಿಯೋ ಮಾಡಿಕೊಂಡು ಬರ್ತಾ ಇದ್ದೀವಿ ನೋಡಿ. ನಾವು ನಮಗೆ ಸ್ವಲ್ಪ ವಾಮಿಟ್ ಫೀಲಲ್ಲಿ ಲೈವ್ ಹೋಗಬೇಕು ಅಂದ್ಕೊಂಡೆ. ವ್ಯೂಸ್ ಎಲ್ಲ ತೋರಿಸ್ಕೊಂಡು ಲೈವ್ ಹೋಗ್ಬೇಕು ಅಂತ ಅಂದ್ಕೊಂಡೆ. ನಮ್ಮಲ್ಲಿ ವಾಮಿಟ್ ಆದಂಗೆ ಇತ್ತು. ಒಂದೇ ಸರ್ತಿ ಯಾಕೋ ಊಟ ಮಾಡಿದ ತಕ್ಷಣ ಕ್ಯಾಬೇಜ್ಗೆ ಹತ್ತಿದ್ದೆ ನಾನು, ಅದರಿಂದ ಆಗಲಿಲ್ಲ ನನಗೆ. ಹಾಗಾಗಿ ಇಲ್ಲಂದ್ರೆ ಇಲ್ಲಿ ಬೇಕ್ರಿ ಒಳಗೆ ಹೋಗೋದು ಬನ್ನು ಮತ್ತು ಎಗ್ ಪಫ್ಸ್ ಎಲ್ಲ ತರ್ತಾ ಇತ್ತು ನೋಡಿರಿ. ಅದು ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಾವು ಬಂದು ನಮ್ಮದು S3 ಏನೋ ಇತ್ತು ಸೀಟು, ಇದು ಬೋಗಿ ನಂಬರು. ಅದರಲ್ಲಿ ಕುತ್ಕೊಂಡು ನೋಡಿದ್ವಿ. S1 S3 ಏನೋ ಇತ್ತು. ಇದೇ ದೇವಸ್ಥಾನ ಅಂದಿದ್ದಿಲ್ಲ ಮನೆ
ಜಾಮ್ ಆಯ್ತದ ಅಂತ ಹಚ್ಕಡಿಲ್ಲ ಸೈಡಿಂದ ಇಟ್ಕೊಂಡಿಲ್ಲ ಅವ್ವ ಅಲ್ಲೇ ನಿಲ್ಲುತ್ತೆ ಹೆಲಿಕಾಪ್ಟರ್ ಯಾರಾದರೂ ಬಂದರೆ ಯಾರಾದರೂ ಬಂದ್ಬಿಟ್ಟು ಹೋಗ್ತಾರೆ ಅಷ್ಟೇ 24 hours ಅಲ್ಲೇ ಇಲ್ಲೇ ಇರ್ತಾವೆ ಇಲ್ಲಿಗಳು ಅಲ್ಲಿ ಟಾಯ್ಲೆಟ್ಸು ಮೊನ್ನೆ ಇಲ್ಲೇ ನಮ್ಮ ಕೈ ಕಟ್ ಮಾಡೋದು Hi, good morning. Good morning, all. Good morning.